I am in a good mood, good tea, good mood, and good food, good girl. ನಂಗೆ ತುಂಬ ಇಷ್ಟ ಇದು. ಇದರಿಂದಲೇ ನಾನು ಆಲ್ಮೋಸ್ಟ್ ನನ್ನ ಆ್ಯಕ್ನಿ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿರೋದು. ಗರಿ ಗರಿಯಾದ ಬೋಂಡ. Welcome back to my YouTube channel Diksha Lifestyle Vlogs. So first time ನೀವು ನನ್ನ ಚಾನಲ್ ಅನ್ನು ನೋಡ್ತಿದ್ರೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು ನಾನು ನೆನ್ನೆ ತನಕ ಎಕ್ಸಾಮ್ ಮುಗಿಸ್ದೆ. ಸೊ ಆರಾಮಾಗಿ ಪೀಸ್ ನಿಧಾನಕ್ಕೆ ಆರಾಮಾಗಿದೆ. ಇವಾಗ ಟೈಮ್ ಬಂದುಬಿಟ್ಟು 10:30. ಬಟ್ ನಾನು ಇವತ್ತು ವಿಡಿಯೋ ಶೂಟ್ ಮಾಡ್ತಿರೋ ರೀಸನ್ ಏನಂದರೆ ಇವತ್ತು ನಾನು ವಾಟ್ ಐ ಈಟ್ ಇನ್ ಅ ಡೇ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ 10:30. ಸೊ ಯೂಶ್ವಲಿ ನಾನು ಎದ್ದ ತಕ್ಷಣ ಏನು ಮಾಡ್ತೀನೋ ನಾನು ಅದೇ ಮಾಡೋದು. ವೀಡಿಯೋಗೋಸ್ಕರ ಏನು ಸಪ್ರೇಟಾಗಿ ಮಾಡ್ತಿಲ್ಲ. ಬಟ್ ಲೆಟ್ಸ್ ಸಿ. ಸೊ ನಾನು ಕಿಚನ್ ಒಳಗೆ ಬಂದಾಯಿತು. ಸೊ ಫಸ್ಟ್ ಥಿಂಗ್ ವಾಟ್ ಐ ಡೂ ಇಸ್ ನಾನು ಜೀರಿಗೆ ನೀರನ್ನ ಕುಡಿತೀನಿ. ಯಾಕಂದರೆ ಬಿಕಾಸ್ ನಂಗೆ ಸ್ವಲ್ಪ ದಿನ ನನಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಸೊ ಅದನ್ನು ಕುಡಿತಿದ್ದೆ, ಬಟ್ ಅದನ್ನು ನೆನಾಕಕ್ಕೆ ಮರ್ತು ಹೋದೆ. ಬಟ್ ಇವತ್ತು ನಾನು ಏನು ಮಾಡ್ಕೊಂಡು ಕುಡಿತೀನಿ ಅಂದರೆ ಹೈಬಿಸ್ಕಸ್ ಟೀ. ಐ ರಿಯಲಿ ಲೈಕ್ ಹೈಬಿಸ್ಕಸ್ ಟೀ. ಇದು ದಿಸ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್. ಆಲ್ಮೋಸ್ಟ್ ಇಷ್ಟು ಖಾಲಿ ಮಾಡಿದ್ದೀನಿ ಸಿ. ಸೊ ಅದ್ರ ಬದಲು ಐ ಆಮ್ ಮೇಕಿಂಗ್ ದಿಸ್ ಸಿ ವಾಟರ್ ಮತ್ತು ಹೈಬಿಸ್ಕಸ್ ಲೀವ್ಸ್ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಆ್ಯಂಡ್ ವಾಟ್ ಈಸ್ ದಟ್ ಜೀರಿಗೆ ಹಾಕಿದ್ದೀನಿ. Is this recording? This is literally so good. It's very good for your health. Hudgira, please, if you want good skin or like skin beka, try this. I am in a good mood, good tea, good mood, and good food, good girl. That's it for my morning wala drink. And next what I do is actually ಅದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ. ನನ್ನ ಟಂಬ್ಲರಲ್ಲಿದೆ. ಐ ಶೋ ಯು ದಟ್. ನನ್ನ ಟಂಬ್ಲರ್ ಒಳಗಿದೆ. ಬಟ್ ಹೇಗೆ ಮಾಡು ಅಂದರೆ ವಾಟರ್ನ ಚೆನ್ನಾಗಿ ಬಾಯ್ಲ್ ಮಾಡಿ ದೆನ್ ಆ್ಯಡ್ 1 ಸ್ಪೂನ್ ಆಫ್ ಟರ್ಮರಿಕ್ ಟು ಯೋರ್ ವಾಟರ್. ಅದಾದಮೇಲೆ ಪಿಂಕ್ ಸಾಲ್ಟ್ ಅಂದರೆ ಹಿಮಾಲಯನ್ ಸಾಲ್ಟ್ ಅನ್ಸುತ್ತೆ ಅದು, ಅದನ್ನು ಹಾಕಿ ದೆನ್ ಲೆಮನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಲೆಮನ್ ಯಾವತ್ತೂ ಮಿಸ್ ಮಾಡಲ್ಲ. ಐ ಡ್ರಿಂಕ್ ಎವ್ರಿ ಡೇ. ಬಟ್ ಸಮ್ಟೈಮ್ಸ್ ನಾನು ಕಾಲೇಜ್ ಹೋಗೋ ಅರ್ಜೆಂಟಲ್ಲಿ ಮರ್ತೋಗ್ತೀನಿ. ಬಟ್ ಇಫ್ ಯು ಆರ್ ಅಟ್ ಹೋಮ್ ಮೇಕ್ ಶೋರ್ ಯು ಡ್ರಿಂಕ್ ದ್ಯಾಟ್. ಸೊ ಇದು ನನ್ನ ಟಂಬ್ಲರ್. ಇದು ನನಗೆ ಕೊಲಾಬ್ ಮಾಡಿದಾಗ ಫ್ರೀಯಾಗಿ ಸಿಕ್ಕಿತ್ತು. ಇಷ್ಟು ಯೂಸ್ಫುಲ್ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಟ್. ಶೋ ಯು ಸಿ. ನಂಗೆ ತುಂಬ ಇಷ್ಟ ಇದು. ನನಗೆ ಇದರಲ್ಲಿ ಟರ್ಮರಿಕ್, ಬಿಸಿ ನೀರು ಆ್ಯಂಡ್ ಲೆಮನ್ನ ಯೂಸ್ ಮಾಡಿದ್ದೀನಿ. ಇದರಿಂದಲೇ ನಾನು ಆಲ್ಮೋಸ್ಟ್ ನನ್ನ ಆ್ಯಕ್ನಿ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿರೋದು. ಬ್ರಾಕೊಲಿ ಏನು ತೊಳೆಯೋದ ಏನು? ನೀರು ಟೀಸ್ಕೊಂಡು ಒಂದ್ಸಲ ನೀರಲ್ಲಿ ಹತ್ತೆ ನೀರಲ್ಲಿ ಹಾಕ್ಬಿಡು. ಆಮೇಲೆ ನೀರು ಕಟ್ಬಿಟ್ಟು ಅದನ್ನ ನೀರು ಬಸ್ತಾನಿ ಬಸ್ಬಿಟ್ಟು ಆಮೇಲೆ ಬಿಡ್ತೀರ.
ಸೊ ಇವತ್ತು ಅಡುಗೆಗಂತ ಬ್ರಾಕೋಲಿ ಪಲ್ಯ ಮತ್ತು ಅನ್ನ ರಸಮ್. ಮೈ ಫೇವ್ರೆಟ್ ಕಾಂಬಿನೇಷನ್. ಅಮ್ಮ ಇವತ್ತೇನೇನು ಹೇಳ ಅಡುಗೆ? ಮಾ ಇವತ್ತೇನೇನು ಹೇಳ ಅಡುಗೆ? ಅನ್ನ ರಸಮು ಮೊಟ್ಟೆ ಬೇಯಿಸ್ತೀನಿ. ಮೊಟ್ಟೆ ಬೇಯಿಸ್ಬಿಟ್ಟು ಉಪ್ಪು ಖಾರನಾ? ಓಕೆ ಅಮ್ಮ, ನಿನ್ನ ಮೇಲೆ ನಾನು ನಿನ್ನ ಪರ್ಸ್ನಲ್ ಶೆಫ್ ಅಮ್ಮ. ನಾನು ಕಾಲೇಜ್ ಶುರು ಆಗೋ ತನಕ ನಾನು ಸಣ್ಣ ಆಗ್ಬೇಕು ಅಂದ್ಕೊಂಡಿದ್ದೀನಿ, ನಿನ್ನ ದಪ್ಪ ಆಗು. ನನ್ನ ದಪ್ಪ ಆದಂಗೆ ನಾನು ಸಣ್ಣ ಆದಂಗೆ. ಯೂಶ್ವಲಿ ನಾವು ಮಾರ್ಕೆಟಿಂದ ತೊಗೊಂಬಂದಾಗ ಅಥವಾ ಡೈರೆಕ್ಟಾಗಿ ಏನಾದರೂ ಆನ್ಲೈನ್ ಆರ್ಡರ್ ಮಾಡಿದಾಗ ಬಿಗ್ ಬಾಸ್ಕೆಟ್ ಅಥವಾ ಇನ್ಸ್ಟಾಮಾರ್ಟ್ ಅಥವಾ ಝೆಪ್ಟೋಲ್ಲಿ ಆರ್ಡರ್ ಮಾಡಿದಾಗ ತರಕಾರಿನ ಹಾಗೆ ಜಸ್ಟ್ ವಾಶ್ ಮಾಡ್ತೀವಿ. ಬಟ್ ಅದು ಯಾವತ್ತೂ ನಾವು ಮಾಡಬಾರ್ದು. ನಾವು ತಂದ ತಕ್ಷಣವೇ ಅದನ್ನು ವಾಶ್ ಮಾಡಿಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಮತ್ತೆ ನೀವು ಯಾವಾಗ ಅಡುಗೆ ಮಾಡ್ತೀರೋ ಆವಾಗ ನಾವು ಮತ್ತೆ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಬಿಕಾಸ್ ನಿಮಗೆ ಗೊತ್ತು ಇವಾಗ ಪೆಸ್ಟಿಸೈಡ್ಸ್ ಮತ್ತು ತುಂಬ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಗಿಡಗಳನ್ನ ಬೆಳೆಯೋಕ್ಕೆ. ಸೊ ಹಾಗಾಗಿ ನಾವು ಆದಷ್ಟು ಹುಷಾರಾಗಿರಬೇಕು. ತಂದ ತಕ್ಷಣ ಅದನ್ನು ಫ್ರೆಶ್ಶಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿಬಿಟ್ಟು ಉಪ್ಪಲ್ಲಿ ಸ್ವಲ್ಪ ನೆನೆಸಿ ಒಂದು 10-15 ನಿಮಿಷ ಅದಾದಮೇಲೆ ನೀಟಾಗಿ ಸ್ಟೋರ್ ಮಾಡಬೇಕು. ಆ್ಯಂಡ್ ಎಲ್ಲರೂ ಜಾಸ್ತಿ ಯಾವಾಗಲೂ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಡಿ. ಕೆಲವೊಂದು ಪದಾರ್ಥನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಬಟ್ ಎಲ್ಲನೂ ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ. ನೀವು ಅಷ್ಟೇ ಯಾವತ್ತಾದರೂ ಮನೇಲಿ ಆರಾಮಾಗಿ ಫ್ರೀ ಆಗಿದ್ದರೆ ದಯವಿಟ್ಟು ನಿಮ್ಮ ಅಮ್ಮಂಗೆ ಅಥವಾ ಅಪ್ಪಂಗೆ ಹೆಲ್ಪ್ ಮಾಡಿ. ಬಿಕಾಸ್ ಅವರು ಕೂಡ ಸುಸ್ತಾಗಿರ್ತಾರೆ. ಒಂದೇ ಕೆಲಸ ಮಾಡೋದ್ರಿಂದ ಪದೇ ಅವ್ರಿಗೂ ಇರಿಟೇಷನ್ ಆಗುತ್ತೆ, ಅವ್ರಿಗೂ ಇಷ್ಟ ಆಗೋಲ್ಲ. ಸೊ ಆವಾಗ ನಾವು ಸಹಾಯ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬಟ್ ಆ್ಯಂಡ್ ನಮ್ಮ ಹುಡುಗಿರಿಗಂತೂ ಮುಂದೆ ಅಂತೂ ತುಂಬ ಯೂಸ್ ಆಗುತ್ತೆ. ಅದು ಯಾಕಂದರೆ ಅದು ನಿಮಗೂ ಗೊತ್ತು. ಉಪ್ಪು ಖಾರ ಇದ್ರೆ ಹೆಂಗ್ ಮಾಡೋದು ಟೇಸ್ಟ್ ಇರುತ್ತೆ. ಒಂದು 2-3 ಅಡುಗೆ ಮಾಡೋಷ್ಟರಲ್ಲಿ ನನಗೆ ಸುಸ್ತಾಗುತ್ತೆ. ಆದರೆ ನಮ್ಮಮ್ಮ ಅಷ್ಟು ಬೆಳಗ್ಗೆ ಎದ್ದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಬಾಕ್ಸ್ ನಮಗೆ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ಸಂಜೆ ಬರೋಷ್ಟರಲ್ಲಿ ಏನಾದರೂ ಒಂಥರ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ಮತ್ತೆ ರಾತ್ರಿನ 4 ಹೊತ್ತು ಮಾಡ್ತಾರೆ. ನಮಗೆ ಒಂದೊಂದು ಸಲ ಎಕ್ಸಾಮ್ ಬರೆದು ಬೋರ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ. ಅವ್ರ ಅದನ್ನೇ ಮಾಡ್ತಾರೆ. ಯಾರು ಹೆಲ್ಪ್ ಕೂಡ ಕೇಳಲ್ಲ, ಏನೂ ಇಲ್ಲ. ನಾವು ಮಾಡಿದಾಗಲೇ ಅವಾಗ ಗೊತ್ತಾಗೋದು ನಾವು ಹೆಣ್ಮಕ್ಳು ಯಾವಾಗ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ನಮಗೂ ಒಂದು ಫ್ಯಾಮಿಲಿ ಅಂತ ಇದ್ದಾಗ ನಾವು ಅದೇ ಮಾಡೋ ನಮಗೂ ಅಷ್ಟೇ ಇರಿಟೇಷನ್ ಆಗುತ್ತೆ. ಇವಾಗ ಹೇಗೆ ನಮ್ಮ ಅಮ್ಮಂದ್ರಿಗೆ ಅಷ್ಟು ಇರಿಟೇಷನ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ ಖಂಡಿತ ಅವ್ರು ಇರಿಟೇಟ್ ಆದರೂ ಬೇಜಾರಾದರೂ ಕೋಪ ಬಂದ್ರೂ
ಹೊಟ್ಟೆ ಹಸಿತಿದ್ರು ಹೊಟ್ಟೆ ಹಸ್ತಿಲ್ಲ ಅಂದ್ರೂ ಮಕ್ಕಳು ಹೊಟ್ಟೆ ತುಂಬಬೇಕು ಅಂತ ಎಷ್ಟು ಸಲ ಮಾರ್ನಿಂಗ್ ಎದ್ಬಿಟ್ಟು ಮಾಡ್ತಾರೆ. ಸೊ ಯಾವತ್ತೂ ಅಷ್ಟೇ ನಿಮ್ಮ ಕೈಯಲ್ಲಿ ಅಷ್ಟು ಹೆಲ್ಪ್ ಆಗಲಿಲ್ಲ ಅಂದ್ರೂ ಸ್ವಲ್ಪ ಆದರೂ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಹುಡುಗರು ಅಷ್ಟೇ ಯಾವಾಗಲೂ ಅಮ್ಮನೇ ಮಾಡಬೇಕು ಅಂತ ಏನಿಲ್ಲ. ಹುಡುಗರು ಮಾಡಿದ ತಕ್ಷಣ ಅವ್ರದ್ದು ಏನಿಗೂ ಕಡಿಮೆ ಆಗಲ್ಲ, ಜಾಸ್ತಿ ಆಗಲ್ಲ ಅಲ್ವಾ? ಸೊ ಇವತ್ತು ಅಥವಾ ಯಾವತ್ತಾದ್ರೂ ನೀವು ಫ್ರೀ ಆಗಿದ್ದಾಗ ಹೋಗ್ಬಿಟ್ಟು ಅಪ್ಪ ಅಮ್ಮಂಗೆ ಟೀ ಅಥವಾ ಕಾಫಿ ಅಥವಾ ಏನಾದರೂ ಒಂಚೂರು ತಿಂಡಿ ಸಹಾಯ ಮಾಡೋದು ಅಥವಾ ಹೆಚ್ಕೊಡೋದಂತೂ ಮಾಡಿದ್ರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರ ಮುಖದಲ್ಲೇ ಕಾಣುತ್ತೆ. ನಾವು ಎಷ್ಟೊಂದು ಸಲ ಆಚೆನೇ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀವಿ. ಫೈನ್, ಒಂದೆರಡು ಸಲ ಆಚೆ ತಿನ್ನೋದು ಅಥವಾ ಫ್ಯಾಮಿಲಿ ಜೊತೆ ಆಚೆ ಹೋಗೋದು ಅಥವಾ ಫ್ರೆಂಡ್ಸ್ ಜೊತೆ ಹೋಗೋದು ಅದು ಕಾಮನ್. ಬಟ್ ಜಾಸ್ತಿ ಎಲ್ಲರೂ ಮನೆ ಊಟನೇ ತಿನ್ನಬೇಕು. ಯಾಕಂದರೆ ಮನೆ ಊಟನೇ ಬೆಸ್ಟ್ ಊಟ. ಮತ್ತು ನೀವು ಎಲ್ಲಾದರೂ ಆಚೆ ಹೋದರೆ ಅಥವಾ ಕೆಲಸದ ಮೇಲೆ ಹೋದರೆ ಮನೆ ಊಟ ತಿನ್ನಬೇಕು ಅನ್ಸ. ಬಿಸಿ ಬಿಸಿ ಮಧ್ಯಾಹ್ನ ಊಟ ಆಲ್ಮೋಸ್ಟ್ ರೆಡಿ ಆಯಿತು. ಮೊಟ್ಟೆ ರೆಡಿ, ನನ್ನ ರಸಮ್ ಕೂಡ ರೆಡಿ. ಘಮ್ ಘಮ ಅಂತಿದೆ. ನನ್ನ ಬ್ರಾಕೊಲಿ. ಎಲ್ಲರೂ ರಾತ್ರಿ ಬೆಳದಿಂಗಳ ಊಟ ಮಾಡಿದ್ರೆ ನಮ್ಮ ಮನೇಲಿ ಮಧ್ಯಾಹ್ನದ ಊಟ ಬ್ರೋಕೊಲಿ ಪಲ್ಯ, ಮೊಟ್ಟೆ ಆ್ಯಂಡ್ ನನ್ನ ಅನ್ನ ರಸಮ್. ಚೆನ್ನಾಗಿದೆ. ಚೆನ್ನಾಗಿ ಅಡುಗೆ ಮಾಡ್ಬೇಕಾದ್ರೆ ಸುಟ್ಕೊಂಡೆ, ಉರಿತಾ ಇದೆ ಇಲ್ಲೆಲ್ಲ. ಗರಿಗರಿಯಾದ ಬೋಂಡ. ಅನ್ನ ರಸಮ್, ಪಕೋಡ ಆ್ಯಂಡ್ ಅಂಬ್ಲಿ. ಸೊ ಇದು ನನ್ನ ರಾತ್ರಿ ಊಟ. ಯೂಶ್ವಲಿ ಸಿಂಪಲ್. ನಾನು ಜಾಸ್ತಿ ರಾತ್ರಿ ತಿನ್ನಲ್ಲ, ಯಾಕಂದರೆ ನನಗೆ ಫುಲ್ ಹೊಟ್ಟೆ ತುಂಬಿದ್ರೆ ನಂಗೆ ನಿದ್ದೆ ಬರೋಲ್ಲ. ಹೊಟ್ಟೆ ಖಾಲಿ ಇದ್ರೂ ನಿದ್ದೆ ಬರೋಲ್ಲ. ಸೊ ಮೀಡಿಯಮಾಗಿ ತಿಂದುಬಿಟ್ಟು ಆರಾಮಾಗಿ ಮಲ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಯಾವ್ದು ಅಪ್ಲೋಡ್ ಮಾಡಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಡನ್. See you in my next video. Tata, bye bye. And ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಅದಾದಮೇಲೆ ಈ ವಿಡಿಯೋನ ಎಂಡ್ ಮಾಡಿ.